ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಈಸಿಯಾಗಿ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಎಫರ್ಟ್ಲೆಸ್ ಆಗಿ ರಾಗಿ ಮುದ್ದೆಯನ್ನು ಸಾಫ್ಟಾಗಿ ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಅದಕ್ಕೆ ರಾಗಿ ಹಿಟ್ಟು 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನಾನು ಇವಾಗ ತೊಗೊಂಡಿರೋ 2 ಗ್ಲಾಸ್ ನೀರನ್ನು ಒಂದು ಪಾತ್ರೆಗೆ ಹಾಕ್ತಿರೋದು. ಆಮೇಲೆ 1 ಗ್ಲಾಸ್ ಹಿಟ್ಟಲ್ಲಿ ಅರ್ಧ ಗ್ಲಾಸ್ ಹಿಟ್ಟನ್ನು ಮಾತ್ರ ನಾನಿಲ್ಲಿ ತಣ್ಣನೆ ನೀರಿಗೆ ಸೇರಿಸ್ತಿರೋದು. ವಿಡಿಯೋದಲ್ಲಿ ತೋರಿಸಿರೋ ಹಂಗೆ ತಣ್ಣಗಿರೋ ನೀರಲ್ಲಿ ಸೇರಿಸಿ ಯಾವುದೇ ಗಂಟು ಇರದೆ ಹಾಗೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೀವು ಕೈಯಿಂದ ಸಹ ಮಿಕ್ಸ್ ಮಾಡ್ಕೊಳ್ಳಿ, ಇದು ಬಟ್ ಯಾವುದೇ ನಮಗೆ ಗಂಟು ಇರಬಾರ್ದು ಅಷ್ಟೇ. ಇವಾಗ ನಾನು ಕಲಿಸಿರೋ ಮುದ್ದೆ ಹಿಟ್ಟನ್ನು ಗ್ಯಾಸ್ ಮೇಲೆ ಇಡ್ತಿರೋದು. ಇವಾಗ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕಿ ಹೀಗೆ ಸ್ಪೂನಿಂದ ನೀವು ಸ್ಟಿರ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಆದಮೇಲೆ ರಾಗಿ ನಿಮಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ವಿಡಿಯೋದಲ್ಲಿ ಬಂತಿದ್ದನ್ನು ಹಾಗೆ ಕುದಿಯುತ್ತೆ. ಆವಾಗ ನಾವು ಉಳಿದಿರೋ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಉಳಿದಿರೋ ಹಿಟ್ಟು ಹಾಕಿ ಏನು ಮಿಕ್ಸ್ ಮಾಡದೆ ಒಂದು ಪ್ಲೇಟ್ ಮುಚ್ಚಿದರೆ ಸಾಕು, ಅದು ತಾನೇ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಈ ಸಿಚುವೇಷನಲ್ಲಿ ಏನೋ ಮಾಡೋದಿಲ್ಲ. ಸ್ವಲ್ಪ ಪ್ಲೇಟ್ ಮುಚ್ಚಿ ತೆಗೆದಾದ್ಮೇಲೆ ನೀವು ಒಂದು ಸ್ಪೂನಿಂದ ಹೀಗೆ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಸಿಚುವೇಷನಲ್ಲಿ ನಿಮಗೆ ಯಾವುದೇ ಗಂಟು ಸಹ ಇರಬಾರ್ದು. ನೀಟಾಗಿ ಕೆಳಗಡೆ ಇಳಿಸ್ಕೊಂಡು ಯಾವುದೇ ಗಂಟು ಸಹ ಇಲ್ದಿರೋ ಹಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೀಗೆ ಒಂದು ಚಾಪಿಂಗ್ ಬೋರ್ಡ್ಗೆ ಸ್ವಲ್ಪ ನೀರು ಹಾಕಿ ಮುದ್ದೆನ ಅದ್ರ ಮೇಲೆ ಹಾಕಿ, ಅದ್ರ ಮೇಲೆ ಬಿಸಿ ಇರುವಾಗಲೇ ನಾವು ಬಿಸಿ ಬಿಸಿ ಮುದ್ದೆನ ಹೀಗೆ ಕೈಗೆ ನೀರು ಹಚ್ಚಿ ಉಂಡೆ ಮಾಡಿಕೊಂಡ್ರೆ ನಮಗೆ ಮುದ್ದೆ ರೆಡಿ ಆಗುತ್ತೆ. ನಿಮಗೆ ಎಷ್ಟು ಮುದ್ದೆ ಬೇಕೋ ಅಷ್ಟು ಮುದ್ದೆನ ನೀವು ಇದೇ ರೀತಿನ ಪ್ರಿಪೇರ್ ಮಾಡಬೇಕಾಗುತ್ತೆ. ಹೀಗೆ ನೋಡ್ತಿದ್ದೀರ ಮುದ್ದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೀವು ಇದೇ ಪ್ರೊಸೀಜರ್ ಫಾಲೋ ಮಾಡಿ, ಖಂಡಿತವಾಗ್ಲೂ ಮುದ್ದೆ ಸಾಫ್ಟಾಗಿ ತಿನ್ನೋಕ್ಕೆ ಬರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲವ್ ಯು ಆಲ್.